ಭಾರತದ ಇತಿಹಾಸವನ್ನು ಹಿಂದೆ ನೋಡಿದಾಗ ಗುರುಕುಲ ಪದ್ಧತಿ ನಂಬಲ್ಲಿತ್ತು. ಆ ಗುರುಕುಲಗಳನ್ನು ತೆಗೆದ್ರು. ಇಸಾಯಿಗಳು ನಮ್ಮ ಮೇಲೆ ದಾಳಿ ಮಾಡಿ ಇಸಾಯಿ ಸ್ಕೂಲ್ಗಳನ್ನು ಮಾಡಿದರು. ಈಗೆಲ್ಲ ಕಾನ್ವೆಂಟ್ ಸ್ಕೂಲ್ನಲ್ಲಿ ಏನಾಗ್ಬಿಟ್ಟಾವ ಅಂದ್ರೆ ಹುಡುಗರಿಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ. ನಾನು ಸುಮಾರು ಊರು ಕೇರಿಗಳ ತಿರುಗಾಡಿದಾಗ ಮತಾಂತರ ಆಗಿದ್ದಾವ್ರೆ. ಎಲ್ಲ ಸ್ವಾಮಿಗಳು ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಸುತ್ತಮುತ್ತ ಇರುವಂಥ ಊರುಗಳನ್ನು ದತ್ತೆ ತಗೊಂಡು ಅಲ್ಲಿ ನಮ್ಮ ಧರ್ಮ ಸನಾತನ ಸಂಸ್ಕೃತಿಯನ್ನು ಹಿಂದೂ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಮಾಡಿದ್ರೆ ಇವೆಲ್ಲ ಮತಾಂತರ ನೆಲ್ಲಿ ಹೋಗ್ತಾವೆ. ವಿಶೇಷವಾಗಿ ಹೇಳಬೇಕಂದ್ರೆ ನಾವೆಲ್ಲರೂ ಹಿಂದೂ ಸಮಾಜದ ಸಂತರು ಎಲ್ಲರಿದ್ದೀವಿ. ನಮ್ಮದು ಒಂದೇ ಧ್ಯೇಯ ಇರಬೇಕು, ಹಿಂದೂ ಸಮಾಜವನ್ನು ಒಕ್ಕಟ್ಟು ಮಾಡುವಂಥದ್ದು, ಹಿಂದೂ ಸಮಾಜದ ಸನಾತನ ಸಂಸ್ಕೃತಿಯನ್ನು ಸಂಘಟನೆ ಮಾಡುವಂಥ ವಿಷಯವನ್ನು ಮಾಡಬೇಕಾಗ್ತದೆ. ಇವಾಗಲೇ ದೇಶದಲ್ಲಿ ವಕ್ ಬಗ್ಗೆ ಎಲ್ಲ ಕಡೆ ಚರ್ಚೆಗಳು ನಡ್ತಾ ಇದ್ವಿ. ವಕ್ ಬೋರ್ಡ್ ಅಂತ ಮಾಡಿದ್ದಾರೆ. ಯಾಕೆ ನಾವೆಲ್ಲ ಸಂತರು ಕೂಡಿಕೊಂಡು ಸನಾತನ ಬೋರ್ಡ್ ಅಂತ ಮಾಡಿ ನಮ್ಮ ಸಂಸ್ಕೃತಿಯನ್ನು ಪ್ರಸಾರ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರೆ ಹೇಗಿರುತ್ತಂತ ನಂದು ಸಣ್ಣ ವಿಚಾರ. ಸನಾತನ ಬೋರ್ಡ್ ಮಾಡುವುದರಿಂದ ಈ ಸಮಾಜ ಆ ಧರ್ಮ ಈ ಧರ್ಮದ ಗುರುಗಳಂತ ಬರಂಗಿಲ್ಲ. ಸನಾತನ ಧರ್ಮ ಅಂದಾಗ ಎಲ್ಲರೂ ನಾವು ಸಂತರು ಒಂದು ಎಂಬ ವಿಚಾರ ಬರ್ತದೆ. ಆವಾಗ ಈ ಧರ್ಮ ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಧರ್ಮ ಪ್ರಸಾರದಲ್ಲಿ ಏನಾಗಿದೆ ಅಂದ್ರೆ ಇವರು ಈ ಜಾತಿಯವರು ಸ್ವಾಮಿಗಳು, ಈ ಜಾತಿ ಸ್ವಾಮಿಗಳು ಈ ಊರಿಗೆ ಹೋದಾಗ ಆ ಜಾತಿ ಸ್ವಾಮಿಗಳೇ ಬೇಕು, ಅವ್ರು ಹೋದಾಗಲೇ ಅಲ್ಲಿ ಪ್ರಬೋಧನೆ ನಡೀತದೆ. ನಾವು ಯಾಕೆ ಕ್ಯಾಮಿ ಹುಟ್ಟಂಥ ಸಂತರಿಗೆ ಯಾವ ಸಮಾಜ ಇಲ್ಲ, ಯಾವ ಪಂಥ ಇಲ್ಲ, ಯಾವುದೇ ಧರ್ಮ ಇಲ್ಲ. ನಮಗಿರೋದಂದ ಸಂತರಂದ್ರೆ ಮನುಷ್ಯ ಜನ್ಮಕ್ಕೆ ಈ ಮಾನವನಿಗೆ ಒಳ್ಳೆಯದಾಗಲಿ ಅಂತ. ಈಗಿನ ದಿನಮಾನಗಳಲ್ಲಿ ನಾವೆಲ್ಲ ದೊಡ್ಡ ದೊಡ್ಡ ಮಠಗಳನ್ನು ಮಾಡಿದ್ದೀವಿ, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದೀವಿ. ಮಾಡಿ ಏನು ಮಾಡ್ತಾಯಿದ್ದೀವಿ? ನಾವು ಸುಲಿಗೆಯನ್ನು ಮಾಡ್ತಾಯಿದ್ದೀವಿ. ಬೇರೆ ಮತಾಂತರ ಆಗಲಿಕ್ಕೆ ಬೇರೆ ಬೇರೆ ಕಾನ್ವೆಂಟ್ ಸ್ಕೂಲುಗಳು ಬಂದು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ. ಭಾರತದ ಇತಿಹಾಸವನ್ನು ಹಿಂದೆ ನೋಡಿದಾಗ ಗುರುಕುಲ ಪದ್ಧತಿ ನಂಬಲ್ಲಿತ್ತು. ಆ ಗುರುಕುಲಗಳನ್ನು ತೆಗೆದ್ರು. ಇಸಾಯಿಗಳು ನಮ್ಮ ಮೇಲೆ ದಾಳಿ ಮಾಡಿ ಇಸಾಯಿ ಸ್ಕೂಲ್ಗಳನ್ನು ಮಾಡಿದರು. ಆ ನಂತರ ಅದು ಇಸಾಯಿ ಸ್ಕೂಲ್ ಹೋಗಿ ಸ್ಕೂಲ್ ಆಯಿತು. ನಮ್ಮ ಗುರುಕುಲ ಹೋತು. ನಮ್ಮ ಧರ್ಮದ ಇತಿಹಾಸ ನಮ್ಮ ಧರ್ಮದ ಚಿಂತನೆಗಳು ಅದರ ಹಿಂದೆ ಹೋಗಿ ಈಗೆಲ್ಲ ಕಾನ್ವೆಂಟ್ ಸ್ಕೂಲ್ನಲ್ಲಿ ಏನಾಗ್ಬಿಟ್ಟಾವ ಅಂದ್ರೆ ಹುಡುಗರಿಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ. ಅದಕ್ಕೆಲ್ಲ ಸ್ವಾಮೀಜಿಯವರು ಎಲ್ಲ ಸಂತರು ನಾವು ಊರು ಕೇರಿಗಳಲ್ಲಿ ತಿರುಗಾಡಬೇಕು. ನಾನು ಸುಮಾರು ಊರು ಕೇರಿಗಳ ತಿರುಗಾಡಿದಾಗ ಮತಾಂತರ ಆಗಿದ್ದಾವ್ರೆ. ದಲಿತರಾಗಿದ್ದಾರೆ, ಬಂಜಾರ ಸಮಾಜ ಆಗಿದೆ, ಲಿಂಗಾಯತರಾಗಿದ್ದಾರೆ, ಬಣಿಜಿಗರಾಗಿದ್ದಾರೆ, ಮಾತಂಕ ಸಮಾಜ ಆಗಿದೆ. ಇವೆಲ್ಲ ಜನಾಂಗದವರು ಸಮಾಜದವರು ಮತಾಂತರ ಆಗಿದ್ದಾರೆ. ಅವರು ಹೋದಾಗ ಅವ್ರು ಹೇಳ್ತಾರೆ ನಮ್ಮ ಹತ್ರ ಯಾರು ಬಂದು ನಮ್ಮ ಬಗ್ಗೆನೇ ಹೇಳಿಲ್ಲ ಅಂತ. ಎಲ್ಲ ಸ್ವಾಮಿಗಳು ನಾವು ಏನು ಮಾಡಬೇಕಂದ್ರೆ ನಮ್ಮ ಸುತ್ತಮುತ್ತ ಇರುವಂಥ ಊರುಗಳನ್ನು ದತ್ತೆ ತಗೊಂಡು ಅಲ್ಲಿ ನಮ್ಮ ಧರ್ಮ ಸನಾತನ ಸಂಸ್ಕೃತಿಯನ್ನು ಹಿಂದೂ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಮಾಡಿದ್ರೆ ಇವೆಲ್ಲ ಮತಾಂತರ ನೆಲ್ಲಿ ಹೋಗ್ತಾವೆ. ನಾವೇನು ಮಾಡ್ತಾಯಿದ್ವಿ, ಮಠದಾಗ ಎ ಸಿ ರೂಮ್ ಹಾಕ್ಕೊಂಡು ಆರಾಮ್ ಕುಂತು ಶಿಕ್ಷಣ ಸಂಸ್ಥೆ ನಡೆದ್ರೆ ನಮ್ಮ ಧರ್ಮ ಮುಂದೆ ಹೋಗ್ಲಿಕ್ಕಾಗಲ್ಲ. ಮುಂದೊಂದು ದಿನ ಏನಂದರೆ ಹಿಂದೆ ನೋಡ್ಬೇಕು, ಅವರೆಲ್ಲ ಪತ್ವಾ ಹೊಡಿಸ್ತಾರೆ. ನಾವು ಯಾರು ಪತ್ವಾ ಹೊಡ್ಸಂಗಿಲ್ಲ ಸ್ವಾಮಿಗಳು. ಒಬ್ರು ಹೊಡಿಸಿದಾರಂದ್ರೆ ನಾವು ಏನಾದರೂ ಒಂದು ಸಂದೇಶ ಕೊಟ್ಟಿವಿ ನಮ್ಮ ಸ್ವಾಮಿಗಳು ಅಂದ್ರೆ ಅವ್ರದ ನಡೆಯಾಕತ್ತದ ನಮ್ದೇನಿಲ್ಲ ಅಂತ ನಾವು ಹೇಳ್ತೀವಿ. ಆದ್ರೆ ಪತ್ವಾ ಯಾವುದೋ ದೇಶದಾಗ ಹೊಡಿಸ್ತಾರ, ಈ ದೇಶದಾಗ ಬಂದು ಅದನ್ನು ಚರ್ಚೆಯಲ್ಲಿ ತಂದು ಯಾವನೋ ಮದನಿ ಹೇಳ್ತಾನೆ ಭಾರತ ದೇಶದಾಗ ನಾನು 5 ಲಕ್ಷ ಮಂದಿ ಕೂಡಿಸಿ ಅಲ್ಲಿ ರಾಜಕಾರಣ ಬೀಳಿಸ್ತೀನಂತ. ನಾವು ಎಷ್ಟೆಲ್ಲ ಸ್ವಾಮಿಗಳಿದ್ರೆ ನಾವೆಲ್ಲರೂ ಕೂಡಿಬಿಟ್ರೆ ಕೋಟಿ ಕೋಟಿ ಸಂತರು ಅಂಥ ಮದನಿಯನ್ನು ಭಾರತ ದೇಶದಿಂದ ನಾವು ದಬ್ಬಲಿಕ್ಕೆ ತಯಾರಾಗ್ತೀವಿ. ಆವಾಗ ಮಾತ್ರ ನಮ್ಮ ಸಂಘ ಶಕ್ತಿ ಬರ್ತದೆ. ಅದಕ್ಕೆ ನಾವೆಲ್ಲರೂ ಮತಾಂತರದ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಊರು ಕೇರಿಗಳಲ್ಲಿರುವಂಥ ಜನರನ್ನು ಸಂಪರ್ಕ ಮಾಡಬೇಕು. ಈಗೇನು ದೊಡ್ಡ ಭೂತ ಭಯೋತ್ಪಾದನೆ, ಇದು ಲ್ಯಾಂಡ್ ಭಯೋತ್ಪಾದನೆ ಎಂಬುದು ನಮ್ಮ ಭಾರತ ದೇಶಕ್ಕೆ ಬಂದ ಇದೆ. ನಾವು ಅದರ ಬಗ್ಗೆ ಎಲ್ಲರೂ ಕೂಡಿಕೊಂಡು ಸನಾತನ ಬೋರ್ಡ್ ಮಾಡಬೇಕಂತ ನಾನು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿ ನಮ್ಮ ಧರ್ಮವನ್ನು ಉಳಿಸುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ.